ಟೆಲಿಕಾಂ ಉದ್ಯೋಗಿಗಳು ಹಾಗೆಯೇ ಅದರ್ಸ್ ಹೌಸಿಂಗ್ ವೆಲ್ಫೇರ್ ಟ್ರಸ್ಟ್ನ ಅಧ್ಯಕ್ಷರು ವೇದಿಕೆ ಮೇಲೆ ಬರಬೇಕಾಗಿ ವಿನಂತಿಸಿಕೊಳ್ತಾ ಇದ್ದಾರೆ. ಡಾಕ್ಟರ್ ಎನ್ ನರಸಿಂಹಮೂರ್ತಿ ಇವರು ಟೆಲಿಕಾಂ ಎಂಪ್ಲಾಯೀಸ್ ಆಕ್ಟ್ ಅದರ್ಸ್ ಹೌಸಿಂಗ್ ವೆಲ್ಫೇರ್ ಟ್ರಸ್ಟ್ನ ಸಂಸ್ಥಾಪಕರು ಹಾಗೂ ಅಧ್ಯಕ್ಷರು. ಸರಕಾರಿ ಶಾಲೆಯಲ್ಲಿ ಪ್ರಾಥಮಿಕ ಶಿಕ್ಷಣ, ಸಂಜೆ ಕಾಲೇಜ್ನಲ್ಲಿ ಪದವಿ ಪಡೆದು ಬಿಎಸ್ಎನ್ಎಲ್ನಲ್ಲಿ ನೌಕರಿ ಪಡೆದರು. ಬಿಎಸ್ಎನ್ಎಲ್ ಬೆಂಗಳೂರು ಒಕ್ಕೂಟದ ಕಾರ್ಯದರ್ಶಿಯಾಗಿ ಹಾಗೂ ಕರ್ನಾಟಕ ಸರ್ಕಲ್ ಯೂನಿಯನ್ನ ಲೀಡರ್ ಆಗಿ ಅಪಾರ ಕೆಲಸ ಮಾಡಿದ್ದಾರೆ. 2017ರಲ್ಲಿ ಸ್ವಂತ ಉದ್ಯಮ ವರ್ಗದವರನ್ನ ಗುರಿಯಾಗಿಸಿಕೊಂಡು ತಮ್ಮ ಟ್ರಸ್ಟ್ ವತಿಯಿಂದ ಬೆಂಗಳೂರು, ಮೈಸೂರು, ತುಮಕೂರು ಸೇರಿದಂತೆ 10ಕ್ಕೂ ಹೆಚ್ಚು ಕಡೆ ಪ್ರಾಜೆಕ್ಟ್ ಮಾಡಿದ್ದಾರೆ. ಆ ಮೂಲಕ ಸ್ವಂತ ಸೂರನ್ನ ಹೊಂದೋ ಕನಸು ಕಂಡವರಿಗೆ ಆಸರಿಯಾಗಿದ್ದಾರೆ. ಇವರಿಗೆ ಜಿ ಕನ್ನಡ ನ್ಯೂಸ್ ಯುವರತ್ನ ಅವಾರ್ಡ್ ನೀಡೋಕೆ ನಾವು ಹೆಮ್ಮೆ ಪಡುತ್ತೇವೆ. ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ನರಸಿಂಹಮೂರ್ತಿ ಅಂತ ಟೆಲಿಕಾಂ ಎಂಪ್ಲಾಯೀಸ್ ಹೌಸಿಂಗ್ ವೆಲ್ಫೇರ್ ಟ್ರಸ್ಟ್ನ ಪ್ರೆಸಿಡೆಂಟಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಒಬ್ಬ ಸಮಾಜ ಸೇವಕ ಕೂಡ. ಇವತ್ತಿನ ಮುಖ್ಯ ಅತಿಥಿಯರಾದ ನಮ್ಮ ಮಾಜಿ ಮುಖ್ಯಮಂತ್ರಿ ಸದಾನಂದ ಗೌಡ್ರೆ ಹಾಗೂ ಎಕ್ಸ್ ಮಿನಿಸ್ಟ್ರು ಸಿ ಟಿ ರವಿರವರೇ ಹಾಗೂ ಜಿ ಕನ್ನಡದ ಮುಖ್ಯಸ್ಥರೇ ಹಾಗೂ ಇವತ್ತು ಅವಾರ್ಡ್ಸ್ಗಳೇ. ಇವತ್ತು ಏನು ಟೆಲಿಕಾಂ ಎಂಪ್ಲಾಯೀಸ್ ಹೌಸಿಂಗ್ ವೆಲ್ಫೇರ್ ಟ್ರಸ್ಟ್ ಸುಮಾರು 2017ರಲ್ಲಿ ಪ್ರಾರಂಭ ಮಾಡಿ ಸುಮಾರು ಬೆಂಗಳೂರಿನಲ್ಲಿ ಒಂದು 6 ಬ್ರ್ಯಾಂಚ್ಗಳನ್ನ ನಾನು ಮಾಡಿದ್ದೀನಿ. ಬೆಂಗಳೂರು ಇರ್ಬೋದು, ತುಮಕೂರು ಇರ್ಬೋದು, ಮೈಸೂರು ಇರ್ಬೋದು, ಹಾಗೆ ಸುಮಾರು 10 ಪ್ರಾಜೆಕ್ಟ್ಗಳು ನಮ್ಮದು ಬೆಂಗಳೂರಿನಲ್ಲಿ ಇದೆ. ಒಂದು ದೇವನಹಳ್ಳಿ, ದೊಡ್ಡಬಳ್ಳಾಪುರ, ತುಮಕೂರು, ಮೈಸೂರು, ಕುಣಿಗಲ್ಲು. ಮತ್ತು ಒಂದು ನಮ್ಮ ಟ್ರಸ್ಟ್ಗೆ ಒಂದು ಇನ್ಸ್ಟಾಲ್ಮೆಂಟ್ ಬೇಸಸಲ್ಲಿ ನಾವು ಒಂದು ಸೈಟ್ನ ತುಂಬ ಕಮ್ಮಿ ರೇಟಲ್ಲಿ ಕೊಡಬೇಕು ಅನ್ನೋದು ನಮ್ಮ ಉದ್ದೇಶ ಆಗಿರುತ್ತೆ. ಅದ್ರ ಜೊತೆಗೆ ಏನು 2100 ರೂಪಾಯಿ ನಾವು ಏನು ಮೆಂಬರ್ಶಿಪ್ನ ನಾವು ಕಲೆಕ್ಟ್ ಮಾಡ್ತೀವೋ ಅದು 1000 ರೂಪಾಯಿನ ನಾವು ಮೆಂಬರ್ಶಿಪ್ಗಾಗಿ ಒಂದು ವೆಲ್ಫೇರ್ ಫಂಡ್ ಅಂತಲೇ ನಾವು ಅದನ್ನು ರಿಸರ್ವ್ ಮಾಡ್ತಾಯಿದ್ದೀವಿ. ಆ ಒಂದು ದುಡ್ಡಲ್ಲಿ ಸುಮಾರು ಸಾವಿರಾರು ಜನ ಮಕ್ಕಳಿಗೆ ನಾವು ಬುಕ್ಸ್ಗಳ್ನ ಕೊಟ್ಟಿದ್ದೀವಿ, ಯೂನಿಫಾರ್ಮ್ ಕೊಟ್ಟಿದ್ದೀವಿ, ಬ್ಲೇಸರ್ಗಳ್ನ ಕೊಟ್ಟಿದ್ದೀವಿ. ಒಂದು ಸಂಘ ಸಂಸ್ಥೆಗಳಿಗೆ ಸಾಧ್ಯವಾದಷ್ಟು ಮಟ್ಟಿಗೆ ನಾವು ಡೊನೇಷನ್ಗಳನ್ನ ಕೊಡ್ತಾ ಇರ್ತೀವಿ. ಅದಲ್ಲದೆ ಒಂದು ದೇವಸ್ಥಾನ ಕೂಡ ನಡೆಸ್ತಾ ಇದ್ದೀವಿ. ಹಾಗಾಗಿ ಸುಮಾರು ನಮಗೆ ಇಂಟರ್ನ್ಯಾಷನಲ್ ಅವಾರ್ಡು ತುಂಬ ಬಂದಿದೆ. ಸುಮಾರು ಜಿ ಕನ್ನಡ ಇರ್ಬೋದು, ಅಥವಾ ಸುವರ್ಣ ಇರ್ಬೋದು, ನ್ಯೂಸ್ ಫಸ್ಟ್ ಇರ್ಬೋದು, ಸುಮಾರು ಮಲೇಷಿಯಾ, ವಿಯೆಟ್ನಾಂ, ದುಬಾಯ್, ಹಾಂಗ್ಕಾಂಗ್ ಸುಮಾರು ಕಡೆ ನಾವು ಅವಾರ್ಡ್ಗಳನ್ನ ತೊಗೊಂಡಿದ್ದೀವಿ. ಇವತ್ತು ಏನು ಈ ಗಂಗಾನಗರದಲ್ಲಿ ನಮ್ಮ ಜಿ ಕನ್ನಡದವರು ನಮ್ಮನ್ನು ಗುರುತಿಸಿ, ನಮ್ಮ ಒಂದು ಸಂಸ್ಥೆಯನ್ನು ಗುರುತಿಸಿ, ನಮ್ಮ ಕೆಲಸ ಕಾರ್ಯನ ಗುರುತಿಸ್ಬಿಟ್ಟು ನಮ್ಮನ್ನು ಇವತ್ತು ಅವಾರ್ಡ್ಗೆ ಸೆಲೆಕ್ಟ್ ಮಾಡಿರೋದು ಮತ್ತು ಅವಾರ್ಡ್ ಕೊಟ್ಟಿರೋದು ನಮಗೆ ಭಾಳ ಸಂತೋಷನ ತಂದಿದೆ. ಹಾಗಾಗಿ ಇವತ್ತು ಏನು ಅವಾರ್ಡಿಸು ಬಂದಿದ್ದೀರಾ, ಯಾರ್ಯಾರು ಅವಾರ್ಡ್ ತೊಗೊಂಡಿದ್ದೀರಾ ಅವ್ರಿಗೆ ನನ್ನ ಅಭಿನಂದನೆ ತಿಳಿಸಿ ನಾನು ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು ಸರ್. ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ಸ್. ಎಷ್ಟು ಖುಷಿ ಆಗ್ತಾ ಇದೆ ಸರ್ ಜಿ ಕನ್ನಡ ನ್ಯೂಸ್ನ ಯುವರತ್ನ ಅವಾರ್ಡ್ ಸ್ವೀಕರಿಸಿ? ತುಂಬ ಖುಷಿ ಆಗ್ತಾಯಿದೆ. ನಮಸ್ಕಾರ. ನಾನು ನರಸಿಂಹಮೂರ್ತಿ ಅಂತ ಟೆಲಿಕಾಂ ಎಂಪ್ಲಾಯೀಸ್ ಹೌಸಿಂಗ್ ವೆಲ್ಫೇರ್ ಟ್ರಸ್ಟ್ನ ಪ್ರೆಸಿಡೆಂಟಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ ಮತ್ತು ಒಬ್ಬ ಸಮಾಜ ಸೇವಕ ಕೂಡ, ಒಬ್ಬ ನಿರ್ಮಾಪಕನೂ ಕೂಡ. ಹಾಗೆ ನಮ್ಮ ಏನು ಬೆಂಗಳೂರು, ತುಮಕೂರು, ಮೈಸೂರು, ಸುಮಾರು ಬೆಂಗಳೂರಿನಲ್ಲೇ 4 ಬ್ರಾಂಚಸ್ ಇದೆ, ತುಮಕೂರಲ್ಲೊಂದಿದೆ, ಮೈಸೂರಲ್ಲೊಂದಿದೆ. ಮತ್ತು ನಮ್ಮ ಪ್ರಾಜೆಕ್ಟ್ಗಳು ಒಂದು 10 ಪ್ರಾಜೆಕ್ಟ್ಗಳಿದೆ. ಒಂದು ದೇವನಹಳ್ಳಿ ಮತ್ತು ದೊಡ್ಡಬಳ್ಳಾಪುರ, ಓಬಳಾಪುರ, ತುಮಕೂರು, ಕುಣಿಗಲ್, ಹೆಜ್ಜಾಲ, ಮೈಸೂರು, ಈ 10 ಪ್ರಾಜೆಕ್ಟ್ಗಳು ನಮ್ಮಲ್ಲಿ ರನ್ ಆಗ್ತಾಯಿದೆ. ನಾವೊಂದು ಆದಷ್ಟು ಕಮ್ಮಿ ರೇಟಲ್ಲಿ ಕೈಗೆಟುಕುವಂಥ ರೀತಿಯಲ್ಲಿ
ಕೊಡಬೇಕು ಅನ್ನೋ ಒಂದು ದೃಷ್ಟಿಯಿಂದ ಒಂದು ಇನ್ಸ್ಟಾಲ್ಮೆಂಟ್ ಬೇಸಿಸಲ್ಲಿ ಒಂದು ಮಿಡ್ಲ್ ಕ್ಲಾಸ್ ಪೀಪಲ್ಗೆ ಸಿಗುವಂಥ ಒಂದು ಭಾಳ ಕಮ್ಮಿ ರೇಟಲ್ಲಿ ಕೊಡಬೇಕು ಅಂತ ನಾವು ಪ್ಲ್ಯಾನ್ ಮಾಡಿ ನಮ್ಮ ಒಂದು ಸಂಸ್ಥೆಯಿಂದ ನಾವು ಮಾಡ್ತಾಯಿದ್ವಿ. ಆದರೆ ನಾನು ಇದುವರೆಗಾಗಿ ಮಲೇಷ್ಯಾ ಇರ್ಬೋದು, ವಿಯೆಟ್ನಾಂ ಇರ್ಬೋದು, ಅಥವಾ ದುಬೈ ಇರ್ಬೋದು, ಹಾಂಗ್ಕಾಂಗ್ ಇರ್ಬೋದು, ಸುಮಾರು ಅವಾರ್ಡ್ಗಳನ್ನ ನಾನು ತೊಗೊಂಡಿದ್ದೀನಿ. ಆದರೆ ಇಲ್ಲಿ ಒಂದು ಯುವರತ್ನ ಅಂತ ಏನೋ ಒಂದು ಅವಾರ್ಡ್ ಕೊಟ್ಟಿದ್ದಾರೆ, ಒಂದು ಪುನೀತ್ ರಾಜ್ಕುಮಾರ್ ಕೊಟ್ಟಂಥ ಒಂದು ಬಿರುದು, ಆ ಒಂದು ನಮಗೆ ಭಾಳ ಖುಷಿ ಆಗ್ತಾಯಿದೆ. ಹಾಗಾಗಿ ನಮ್ಮ ಒಂದು ಸೋಷಿಯಲ್ ಸರ್ವಿಸ್ ಕೂಡ ಸುಮಾರು ಸಾವಿರಾರು ಜನ ಮಕ್ಕಳಿಗೆ ಬುಕ್ಸ್ಗಳು ಕೊಟ್ಟಿದ್ದೀವಿ, ಯೂನಿಫಾರ್ಮ್ ಕೊಟ್ಟಿದ್ದೀವಿ, ಬ್ಲೇಜರ್ ಕೊಟ್ಟಿದ್ದೀವಿ, ಒಂದು ದೇವಸ್ಥಾನಗಳು ನಡೆಸ್ತಾ ಇದ್ದೀವಿ, ಸಂಘ ಸಂಸ್ಥೆಗಳಿಗೆ ಸಾಧ್ಯವಾದಷ್ಟು ಮಟ್ಟಿಗೆ ನಾವು ಸಹಾಯ ಸಹಕಾರ ಮಾಡ್ತಾಯಿದ್ದೀವಿ. ಹಾಗಾಗಿ ಇವತ್ತು ಏನು ಒಂದು ಜಿ ಕನ್ನಡ ನಮ್ಮನ್ನು ಈ ಒಂದು ಟೆಲಿಕಾಂ ಎಂಪ್ಲಾಯೀಸ್ ಹೌಸಿಂಗ್ ವೆಲ್ಫೇರ್ ಟ್ರಸ್ಟನ್ನ ಗುರುತಿಸಿ ನಮಗೆ ಇವತ್ತು ಅವಾರ್ಡ್ ಕೊಟ್ಟಿದ್ದಾರೆ. ನನಗೆ ಭಾಳ ಸಂತೋಷ ಆಗಿದೆ. ನನ್ನ ಕರೆಸಿ ಇಲ್ಲಿ ನನಗೆ ಅವಾರ್ಡ್ ಕೊಟ್ಟಂಥ ಮತ್ತು ಜಿ ಕನ್ನಡಗೂ ಮತ್ತು ಎಲ್ಲ ಅವಾರ್ಡಿಸ್ಗೂ ನನ್ನ ವಂದನೆಯನ್ನು ತಿಳಿಸಿ ನನ್ನ ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸರ್. ಮತ್ತೊಮ್ಮೆ ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು.